ಇತ್ತ ಬೆಂಗಳೂರು ದಕ್ಷಿಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಬ್ಬರದ ಪ್ರಚಾರ ಮಾಡಿದ್ದಾರೆ. ವಿಜಯನಗರದಲ್ಲಿ ರೋಡ್ ಶೋ ಮೂಲಕ ಸೌಮ್ಯ ರೆಡ್ಡಿ ಮತಯಾಚನೆ ಮಾಡಿದ್ರು. ರೋಡ್ ಶೋದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸಾಥ್ ಕೊಟ್ಟಿದ್ದಾರೆ. ಚೋಳರಪಾಳ್ಯ, ವಿಜಯನಗರ ಪೈಪ್ಲೈನ್ ರೋಡ್, ಹಂಪಿ ನಗರ, ಅತ್ತಿಗುಪ್ಪೆ, ಚಂದ್ರ ಲೇಔಟ್, ದೀಪಾಂಜಲಿ ನಗರದಲ್ಲಿ ರೋಡ್ ಶೋ ನಡೆಸಿದ್ದಾರೆ. ಸೌಮ್ಯ ರೆಡ್ಡಿಗೆ ವಿಜಯನಗರದ ಶಾಸಕ ಎಂ ಕೃಷ್ಣಪ್ಪ ಸಾಥ್ ಕೊಟ್ಟಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಈ ಒಂದು ರೋಡ್ ಶೋದಲ್ಲಿ ಭಾಗಿಯಾಗಿದ್ದರು. ಸೌಮ್ಯ ರೆಡ್ಡಿ ಪರವಾಗಿ ಮತಯಾಚನೆ ಮಾಡಿದ್ದಾರೆ. ಕಾಂಗ್ರೆಸ್ ಮುಖಂಡರು ಕೂಡ ಇದರಲ್ಲಿ ಭಾಗಿಯಾಗಿ ಗ್ಯಾರಂಟಿ ಯೋಜನೆಗಳನ್ನು ಮುಂದೆ ಇಟ್ಕೊಂಡು ಮತಯಾಚನೆ ಮಾಡಿದ್ದಾರೆ. ಬೆಳಗ್ಗೆ ನಾವು 9:30 ನಾವು ಪ್ರಾರಂಭ ಮಾಡಿದ್ದು. ವಿಜಯನಗರ ವಿಧಾನಸಭಾ ಕ್ಷೇತ್ರ ನಾವು ಮೂಲೆ ನಾವು ಹೋಗಿ ಬಂದಿದ್ದೀವಿ. ನೋಡಿ ಎಷ್ಟು ಬಿಸಿಲು, ಮಧ್ಯಾಹ್ನ ಆಯಿತು. ಆದರೂ ಸಹ ನಮ್ಮ ಕೃಷ್ಣಪ್ಪ ಸರ್ ಅವರು, ನಮ್ಮ ಪ್ರದೀಪ್ ಕೃಷ್ಣ ಅವರು, ಅವರ ನಿಜವಾಗ್ಲೂ ಪ್ರೀತಿ, ವಿಶ್ವಾಸ ಮೂಲೆ ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಣಿಸುತ್ತೆ. ಅವರು ಮಾಡಿರುವಂಥ ಕೆಲಸಗಳು, ರಸ್ತೆ ಆಗಿರ್ಬೋದು, ಪ್ಲೇ ಗ್ರೌಂಡ್ಸ್ ಆಗಿರ್ಬೋದು, ಸರ್ಕಾರಿ ಶಾಲೆಗಳಾಗಿರ್ಬೋದು, ಭವನಗಳಾಗಿರ್ಬೋದು, ಮತ್ತು ಪ್ರತಿಯೊಂದು ಆಸ್ಪತ್ರೆಗಳಾಗಿರ್ಬೋದು. ನಿಜವಾಗ್ಲೂ ನೋಡಿ, ಇಲ್ಲೂ ಅಷ್ಟೇ ವಿಶೇಷವಾಗಿ ಎಲ್ಲ ನಗರ ಪಾಲಿಕೆ ಸದಸ್ಯರು, ಎಲ್ಲ ಕಾರ್ಯಕರ್ತರು ಇಷ್ಟು ಬೆಳಗ್ಗೆಯಿಂದ ಈಗ ಮಧ್ಯಾಹ್ನವರೆಗೂ ಅದೇ ಹುಮ್ಮಸ್ಸಲ್ಲಿ ನಿಜವಾಗ್ಲೂ ನಾನು ಏನು ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲದು. ಈಗ ಕರೆಕ್ಟಾಗಿ 1 ವಾರ ಇದೆ. ಈಗ ಪ್ರತಿಯೊಬ್ಬರೂ ಅಷ್ಟೇ ಆಗಲೇ ಒಂದೊಂದು ಮನೆಗೂ ಹೋಗಿ ಹೇಳ್ತಿದ್ದಾರೆ. ಈಗ ನಿಜವಾಗ್ಲೂ ನೋಡಿ, ಜನಸಾಗರ ಅವರು ಮತ್ತು ನಮ್ಮ ಕೃಷ್ಣಪ್ಪ ಸರ್ ಅವರು ಮತ್ತು ಪ್ರಿಯಾ ಕೃಷ್ಣ ಸರ್ ಅವರೇ, ಅವರು ಧೈರ್ಯ ತುಂಬಿದಾದಮೇಲೆ ಅವರ ಆಶೀರ್ವಾದದಿಂದ ನಾನು ಇನ್ಫ್ಯಾಕ್ಟ್ ನಿಂತಿದ್ದು. ನಿನ್ನೆ ಮತ್ತು ಇವತ್ತು ಭಾಳ ಅದ್ಭುತವಾಗಾಯಿತು. ನಿಜವಾಗ್ಲೂ ನಾನು ಇಲ್ಲಿ ಒಬ್ಬ ಸಂಸದರಾಗಿ ನಾನು ಪ್ರತಿಯೊಬ್ಬ ಮನೆ ಮಗಳಾಗಿ ನಾನು ಕೆಲಸ ಮಾಡ್ತೀನಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಬೆಳಗ್ಗೆ ನಾವು 9:30 ನಾವು ಪ್ರಾರಂಭ ಮಾಡಿದ್ದು. ನೋಡಿ ಸರ್, ಈಗ ನಮ್ಮ ರಾಜ್ಯ ನಾವು ಸೆಕೆಂಡ್ ಹೈಯೆಸ್ಟ್ ನಾವು ಟ್ಯಾಕ್ಸ್ ನಾವು ಕಟ್ತಾ ಇದ್ದೀವಿ. ನಮ್ಮ ಇಡೀ ದೇಶ ನಾವು ಲೆಕ್ಕ ಹಾಕ್ಕೊಂಡ್ರೆ ಮಹಾರಾಷ್ಟ್ರ ಆದಮೇಲೆ ನಮಗೆ ಸುಮಾರು ಒಂದು 20-30 ವರ್ಷದಿಂದ ನಮ್ಮ ಪಾಪ್ಯುಲೇಷನ್ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗಿದೆ. ನಮ್ಮ ಬೆಂಗಳೂರಲ್ಲಿ ಹುಟ್ಟು ಬೆಳೆದವರೆಲ್ಲ ನಾವು ಏನು ಹೇಳ್ತೀವಿ, ಹೇಗಿತ್ತಪ್ಪ ಈಗ ಹೇಗಾಗಿದೆ ಅಂತ. ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಈಗ ಏನೇನಾಗಿದೆ ಅಂದರೆ ರಸ್ತೆಗಳ ಮೇಲೆ ಟ್ರಾಫಿಕ್ಕು, ನೀರು, ಇದೆಲ್ಲ ಸಮಸ್ಯೆಗಳಾಗಿದೆ. ಆಮೇಲೆ ಸಿಕ್ಕಾಪಟ್ಟೆ ನಿರುದ್ಯೋಗ ಸಮಸ್ಯೆ. ಸೊ ಹಾಗಾಗಿ ಇದೆಲ್ಲ ನಮಗೆ ಬರಬೇಕಾಗಿರುವಂಥ ನಮ್ಮ ಪಾಲು, ನಮ್ಮ ಹಣ, ನಮ್ಮ ಅನುದಾನ, ಪರಿಹಾರ ನಮಗೆ ಸಿಕ್ಕಿದ್ರೆ ಈ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಬೋದು. ಯುವಕರಿಗೆ ಕೆಲಸ ಕೊಡಿಸ್ಬೋದು, ರೈತರಿಗಾಗಿರಲಿ, ಮಹಿಳೆಯರಿಗಾಗಿರಲಿ, ಕಾರ್ಮಿಕರಿಗಾಗಿರಲಿ, ಆಮೇಲೆ ಮಧ್ಯಮ ವರ್ಗದವ್ರಿಗೆ ಎಲ್ರಿಗೂ ಸಹ ಈಗ ಈ ನಮ್ಮ ಸಿಗಬೇಕಾಗಿರುವಂಥ ಕೆಲಸಗಳನ್ನ ನಾವು ಮಾಡ್ಬೋದು. ಆಮೇಲೆ ಅನೇಕ ಕೆಲಸಗಳು ಅಷ್ಟೇ ನೋಡಿ, ಅದೇ ತುಂಬ ಈ ಪೆಟ್ರೋ ಆಗಿರಲಿ, ಸಬರ್ಬನ್ ರೈಲ್ವೆ ಆಗಿರಲಿ, ಮೇಕೆದಾಟು ಆಗಿರಲಿ, ಆ ಯೋಜನೆಗಳೆಲ್ಲ ಮಾಡಬೇಕು. ಇದೆಲ್ಲ ಮಾಡಿದ್ರೆ ನಮಗೆ ಇಲ್ಲಿ ಸ್ಥಳೀಯ ಸಮಸ್ಯೆಗಳೆಲ್ಲ ಇದು ಸಾಲ್ವ್ ಆಗುತ್ತೆ. ಸೊ ಇದೆಲ್ಲ ಸಮಸ್ಯೆಗಳೆಲ್ಲ ಇನ್ನೂ ಬಹಳ ಇದೆ. ಇದು ಒಬ್ಬ ಸಂಸದರಾಗಿ ಮಾಡಬೇಕಾಗಿರುವಂಥ ಕೆಲಸ. ಆದರೆ 5 ವರ್ಷದಿಂದ ಕಾಣಿಸ್ಕೊಂಡಿಲ್ಲ. ಹಾಗಾಗಿ ನನ್ನನ್ನು ಜನ ನೋಡಿದ್ದಾರೆ, ಜನರ ಜೊತೆ ಸ್ಪಂದಿಸ್ತೀರಾ, ಜನರ ಧ್ವನಿಯಾಗಿರ್ತೀರಾ, ನಾವು ನಿಮ್ಮನ್ನು ಲೋಕಸಭೆಗೆ ಕಳಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಅಂತ ಎಲ್ಲರೂ ಆಶೀರ್ವಾದ ಮಾಡ್ತಿದ್ದಾರೆ. ನಾನು ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ನೋಡಿ ಸರ್, ಈಗ ನಮ್ಮ ರಾಜ್ಯ